ಒಂದು ವಯಸ್ಸಾದಂತಹ ಅಜ್ಜಿಯು ಮಾರ್ಕೆಟ್ನಲ್ಲಿ ಹಣ್ಣುಗಳನ್ನು ಮಾರಲು ಕುಳಿತುಕೊಂಡಿರುತ್ತಾಳೆ. ಈ ಅಜ್ಜಿಯ ಬಳಿ ಪ್ರತಿದಿನವೂ ಒಂದು ಯುವಕನು ತನ್ನ ಹೆಂಡತಿಯೊಡನೆ ಬಂದು ಹಣ್ಣನ್ನ ಖರೀದಿಸುತ್ತಾನೆ. ಈ ಹಣ್ಣನ್ನ ಖರೀದಿಸುವುದಕ್ಕಿಂತಲೂ ಮೊದಲು ಆ ಅಜ್ಜಿಯ ಬಳಿ, ಅಜ್ಜಿ, ನಿಮ್ಮಲ್ಲಿರುವಂತಹ ಈ ಹಣ್ಣು ಸಿಹಿಯಾಗಿದೆಯೇ? ಹಾಗಿದ್ದರೆ ನೀವು ಒಮ್ಮೆ ತಿಂದು ನೋಡಿ ಎಂದು ಹೇಳುತ್ತಾನೆ. ಆಗ ಆ ಅಜ್ಜಿಯು ಹಣ್ಣನ್ನ ತಿಂದು ಸಿಹಿಯಾಗಿದೆಯಲ್ಲಪ್ಪ ಎಂದು ಹೇಳುತ್ತಿದ್ದಳು. ಇದೇ ರೀತಿ ಪ್ರತಿದಿನವೂ ನಡೆಯುತ್ತದೆ. ಇದನ್ನ ಗಮನಿಸಿದಂತಹ ಅವನ ಹೆಂಡತಿಯು ಹೀಗೆ ಹೇಳುತ್ತಾಳೆ, ಈ ಅಜ್ಜಿ ಮಾರುವಂತಹ ಹಣ್ಣು ಯಾವಾಗಲೂ ಸಿಹಿಯಾಗಿಯೇ ಇರುತ್ತದೆ ಅಲ್ಲವೇ? ಆದರೂ ಕೂಡ ಅಜ್ಜಿಯ ಜೊತೆ ಯಾವಾಗಲೂ ಸಿಹಿ ಇಲ್ಲ ಎಂದು ಯಾಕೆ ನಾಟಕವಾಡುತ್ತೀರಿ? ಆಗ ಅವನು ನಗುತ್ತಾ ಹೀಗೆ ಹೇಳುತ್ತಾನೆ, ಆ ಅಜ್ಜಿ ಯಾವಾಗಲೂ ಸಿಹಿ ಹಣ್ಣನ್ನೇ ಮಾರುತ್ತಾಳೆ. ಆದರೆ ಹಣದ ಅವಶ್ಯಕತೆ ಅವಳಿಗೆ ಇರುವುದರಿಂದ ಅವಳು ತಾನು ತಂದಿರುವಂತಹ ಹಣ್ಣಿನ ರುಚಿಯನ್ನೇ ನೋಡಿರುವುದಿಲ್ಲ. ಹೀಗಾಗಿ ಅಜ್ಜಿಗೆ ಈ ಹಣ್ಣುಗಳನ್ನು ತಿನ್ನಿಸುವುದರ ಸಲುವಾಗಿ ಈ ಹಣ್ಣುಗಳು ಸಿಹಿಯಾಗಿಲ್ಲ ಎಂದು ಹೇಳುತ್ತೇನೆ. ಹೀಗೆ ಹಣ್ಣು ಮಾರುವಂತಹ ಅಜ್ಜಿಗೆ ಅವಳ ಪಕ್ಕದಲ್ಲಿಯೇ ಕುಳಿತಿದ್ದಂತಹ ತರಕಾರಿ ಮಾರುವಂತಹ ಅಜ್ಜಿಯು ಕೇಳುತ್ತಾಳೆ, ಈ ಹುಡುಗ ಹಣ್ಣನ್ನ ಖರೀದಿಸುವಾಗ ಆ ಹಣ್ಣಿನ ರುಚಿಯನ್ನ ಯಾವಾಗಲೂ ನೋಡುತ್ತಾನೆ. ಆದರೆ ನೀನು ಹಣ್ಣನ್ನ ತೂಕ ಮಾಡುವಾಗ ಅವನಿಗೆ ಒಂದು ಹಣ್ಣನ್ನ ಯಾಕೆ ಹೆಚ್ಚಾಗಿ ಹಾಕುತ್ತೀಯ? ಆಗ ಹಣ್ಣು ಮಾರುವಂತಹ ಅಜ್ಜಿ ಹೇಳುತ್ತಾಳೆ, ಅವನು ಪ್ರತಿ ಸಲವೂ ಹಣ್ಣು ಸಿಹಿಯಾಗಿಲ್ಲ ಅಂತ ನನಗೋಸ್ಕರವೇ ಹೇಳುತ್ತಾನೆ ಅಂತ ನನಗೆ ಗೊತ್ತು. ನನಗೆ ಹಣ್ಣನ್ನ ತಿನ್ನಿಸುವಂತಹ ಅವನ ಉಪಾಯ ನನಗೆ ತಿಳಿದಿಲ್ಲ ಎಂದು ಅವನು ಭಾವಿಸಿದ್ದಾನೆ. ಆದರೆ ನನಗೆ ಎಲ್ಲವೂ ತಿಳಿದಿದೆ. ಹೀಗಾಗಿ ಅವನ ನಿಸ್ವಾರ್ಥ ಪ್ರೇಮಕ್ಕಾಗಿ ನಾನು ಒಂದು ಹಣ್ಣನ್ನ ಅವನಿಗೆ ಹೆಚ್ಚಾಗಿ ಕೊಡುತ್ತೇನೆ. ದೇವರು ನನ್ನ ಸಾಮರ್ಥ್ಯಕ್ಕೂ ಮೀರಿ ನನಗೆ ಸಹಾಯ ಮಾಡಿದ್ದಾನೆ. ಎಷ್ಟೇ ಕಷ್ಟ ಬಂದರೂ ಆ ದೇವರ ಮೇಲೆ ನನಗೆ ಭರವಸೆ ಇದೆ. ಒಂದು ಮಾತಂತೂ ನಿಜ, ಕಸಿದು ತಿನ್ನುವವನ ಹೊಟ್ಟೆ ಯಾವತ್ತೂ ತುಂಬುವುದಿಲ್ಲ. ಹಂಚಿ ತಿಂದವನು ಯಾವತ್ತೂ ಹಸಿವೆಯಿಂದ ಬಳಲುವುದಿಲ್ಲ. ಈ ಕತೆ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.